ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಟಾಕ್ಸಿಕ್ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ. ಸೊ ಟಾಕ್ಸಿಕ್ ಟ್ರೈಲರು ಹೇಗಿತ್ತು, ಆಮೇಲೆ ನನಗೇನು ಅನಿಸ್ತು, ಆಮೇಲೆ ಈ ಸ್ಟೋರಿ ಹೆಂಗಿರ್ಬೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನನಗೆ ಅಂದ್ಕೊಂಡಿರೋ ಥರ ಅನಲೈಸ್ ಮಾಡಿದ್ದೀನಿ. ಸೊ ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ಸೊ ಮೊದಲಿಗೆ ನನಗೆ ಏನು ಅನಿಸ್ತು ಅಂತ ಅಂದರೆ, ಈ ಏನೇನು ಟೀಸರು ಹಿಂದೆ ಬಿಟ್ಟಿದ್ರು, ಆಮೇಲೆ ಸಾಂಗ್ಸ್ಗಳು ಏನೇನು ಬಿಟ್ಟಿದ್ರು, ಅದೆಲ್ಲ ಒಂದಕ್ಕೊಂದಕ್ಕೂ ಕೋರ್ಡಿನೇಟ್ ಆಯಿತು ಅನಿಸ್ತು. ಯಾಕೆ ಅಂತ ಅಂದರೆ, ಇಲ್ಲಿ ಫುಲ್ಲು ಈ ಟ್ರೈಲರ್ ಮುಖಾಂತರ ನಮಗೆ ಅರ್ಥ ಆಗುತ್ತೆ ರಾಯ ಬಂದ್ಬಿಟ್ಟು ಒಬ್ಬ ಪ್ಲೇ ಬಾಯ್ ಆಗಿರ್ತಾನೆ ಅಂತ. ಸೊ ಪ್ಲೇ ಬಾಯ್ ಅಂದರೆ ಅರ್ಥ ಮಾಡ್ಕೋಬೇಕು ನೀವು. ಸೊ ಆ ಥರ ಆಗಿರ್ತಾನೆ ಅಂತ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದೊಂದು ಸತಿ ಕನ್ಫ್ಯೂಷನ್ ಆಗುತ್ತೆ. ಸೊ ರಾಯ ಮತ್ತು ಇನ್ನೊಂದು ಮಿಡ್ ಏಜ್ ಕ್ಯಾರೆಕ್ಟರ್ದು ಸೇಮ್ ಯಶ್ ಅವರೇ ಮಾಡಿದ್ದಾರೆ, ಬಟ್ ಮಿಡ್ ಏಜ್ ಕ್ಯಾರೆಕ್ಟರ್ದು ಒಂದಿದೆ. ಆಮೇಲೆ ಅದಾದಮೇಲೆ ಇನ್ನೊಬ್ಬರು ಲೈಕ್ ಎಂಗೇಜ್ ಕ್ಯಾರೆಕ್ಟರು. ಸೊ ಮಿಡ್ ಏಜು, ಎಂಗೇಜು, ಆಮೇಲೆ ಓಲ್ಡ್ ಏಜು. ಸೊ 3 ಕ್ಯಾರೆಕ್ಟರು ಯಶ್ ಅವ್ರು ಪ್ಲೇ ಮಾಡ್ತಿದ್ದಾರೆ. ಇನ್ನು ನನಗೆ ಈ ಟ್ರೈಲರ್ ಮುಖಾಂತರ ಏನು ಅನ್ನಿಸ್ತು ಅಂತ ಅಂದರೆ, ಇದೊಂದು ಅಪ್ಪ ಮತ್ತು ಮಗನ ಕತೆ. ಸೊ ಮಗನಿಗೆ ಅಪ್ಪನ ಮೇಲೆ ಸಖತ್ತು ದ್ವೇಷ ಇರುತ್ತೆ. ಅದೇನಕ್ಕೆ ಅಂತಂದರೆ, ಅಮ್ಮನ್ನ ಬಿಟ್ರೆ ಮಾಡಿರ್ತಾನೆ ಅವರಪ್ಪ, ಅಂದರೆ ಇಲ್ಲಿ ರಾಯ. ಸೊ ಅಮ್ಮ ಬಂದ್ಬಿಟ್ಟು ಸರ್ಕಸ್ ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಫಿಲಮಲ್ಲಿ ಒಂದು ಸಿಚುವೇಶನ್ ಬರ್ಬೋದು, ಅಂದರೆ ಯು ಕ್ಯಾನ್ ಚೂಸ್ ಇದರ್ ಯುವರ್ ಫಾದರ್ ಆರ್ ಯುವರ್ ಮದರ್ ಅಂತ. ಸೊ ಈಗ ಈ ರಾಯ ಅವ್ರ ಮಗ ಏನು ಚೂಸ್ ಮಾಡ್ತಾನೆ, ಆಮೇಲೆ ಇಲ್ಲ ಇಬ್ಬರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾನೋ ಇಲ್ವೋ ಅನ್ನೋದು ಒಂದು ಸ್ವಲ್ಪ ಒಂದು ಪಾರ್ಟ್ ಆಫ್ ದ ಸ್ಟೋರಿ ಅಂತ ಅನ್ನಿಸ್ತಾ ಇದೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಅಂದರೆ, ಹೋಗ್ತಾ 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 ಅವನು ಅಪ್ಪನ ಜೊತೆ ಹೋಗಲ್ಲ, ಅಮ್ಮನ ಜೊತೆ ಇರ್ತಾನೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಸೊ ಇಲ್ಲಿ ಏನು ರಾಯ ಅವ್ರ ಮಗ ಇರ್ತಾನೋ ಅವನ ಹೆಸರು ಬಂದ್ಬಿಟ್ಟು ಟಿಕೆಟ್ ಅಂತ. ಸೊ ಸೇಮ್ ರಾಯ ಥರನೇ ಇರ್ತಾನೆ, ಬಟ್ ಇನ್ನೂ ಫ್ಯೂರಿಯಸ್, ಇನ್ನೂ ಡೇಂಜರಸ್ ಆಗಿರ್ತಾನೆ. ಸೊ ನೀವು ಟ್ರೈಲರಲ್ಲಿ ನೋಡ್ಬೋದು ಎಷ್ಟು ಡೇಂಜರಸ್ಸು, ಎಷ್ಟು ಫ್ಯೂರಿಯಸ್ ಆಗಿ ತೋರಿಸಿದ್ದಾರೆ ರಾಯನ ಅಂತ ಅಂದ್ಬಿಟ್ಟು. ಮತ್ತು ಅವ್ರ ಮಗನ. ಸೊ ಇಲ್ಲಿ ರಾಯ ಎರ ಒಂದಿದೆ, ಮತ್ತು ನೆಕ್ಸ್ಟು ಟಿಕೆಟ್ ಅವ್ರದ್ದು ಎರ ಒಂದಿದೆ. ಸೊ ಈ ರಾಯ ಮತ್ತು ಟಿಕೆಟು ಇಬ್ಬರು ಸೇರಿದಾಗ ಯಾವ ರೀತಿ ಕಲಹ ಆಗುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಬೋದು. ಸೊ ಆ ರೀತಿ ಕಲಹ ಇದೆ. ಸೊ ಒಂದೊಂದು ಏನಂತಾರೆ ಶಾರ್ಟ್ಸ್ ತೋರಿಸಿದ್ದಾರೆ ರಾಯ ಮತ್ತು ಟಿಕೆಟು ಇದ್ರ ಬದ್ರು ಬಂದಾಗ. ಸೊ ಇವಾಗ ಅಪ್ಪ ಮಗನ ಕತೆ ಒಂದು ಕಡೆ ಆಯಿತು ಅಂತ ಅಂದರೆ, ಈಗ 5 ಜನ ಹುಡುಗಿರು ಈ ಒಂದು ರಾಯ ಲೈಫಲ್ಲಿ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟೆ ಈ ಫಿಲಮ್ದು ಮೇಯ್ನ್ ಸ್ಟೋರಿ ಅಂತ ಅನ್ನಿಸ್ತು. ಇವಾಗ 5 ಜನ ಹುಡುಗಿರು ಯಾರ್ಯಾರಪ್ಪ ಅಂತ ಅಂದರೆ, ನದಿಯಾ ಅಂತ ಅಂದ್ಬಿಟ್ಟು ಸರ್ಕಸ್ಸಲ್ಲಿ ವರ್ಕ್ ಮಾಡ್ತಾರೆ, ಅದೇ ಟಿಕೆಟ್ ಅವ್ರ ಅಮ್ಮ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮೆಲಿಸಾ, ಅದಾದಮೇಲೆ ರೆಬೆಕಾ, ಅದಾದಮೇಲೆ ಗಂಗಾ, ಅದಾದಮೇಲೆ ಎಲಿಜಬೆತ್. ಸೊ ಇವಾಗ ಆ್ಯಕ್ಚುಲಿ ನನಗೆ ಕರೆಕ್ಟಾಗಿ ಇವ್ರ ಹೆಸರು ಎಲ್ಲ ಜ್ಞಾಪಕಕ್ಕೆ ಬರ್ತಾಯಿಲ್ಲ, ಬಟ್ ನಾನು ಒಂದು ಕಡೆ ಬರೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಹೇಳ್ತಾಯಿದ್ದೀನಿ. ಸೊ ತಿಳ್ಕೊಂಬೇಡಿ. ಇವಾಗ ಒಂದೊಂದಾಗಿ ಈ 5 ಏನು ಹುಡುಗಿರಿದ್ದಾರೋ ಅವ್ರ ಬಗ್ಗೆ ನನಗೆ ಏನು ಅನ್ನಿಸ್ತು, ಮತ್ತು ಈ ಕ್ಯಾರೆಕ್ಟರ್ ಏನಿರ್ಬೋದು ಈ ಟ್ರೈಲರ್ ಮುಖಾಂತರ ಅಂದ್ಬಿಟ್ಟು ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ. ಸೊ ಇವಾಗ ಫಸ್ಟ್ ಕ್ಯಾರೆಕ್ಟರ್ ಏನಪ್ಪ ಅಂತ ಅಂದರೆ ನದಿಯಾ ಬಂದ್ಬಿಟ್ಟು ಒಂದು ಸರ್ಕಸ್ ಗರ್ಲ್ ಆಗಿರ್ತಾಳೆ. ಸೊ ಸರ್ಕಸ್ ಗರ್ಲು ಮತ್ತು ಈ ಟಿಕೆಟ್ ಅವರ ಅಮ್ಮ ಮತ್ತು ರಾಯ ಅವರ ಏನು ಮಾಡಿರ್ತಾನೆ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ, ನಾವು ವಿ ಹ್ಯಾವ್ ಟು ಸಿ ದ ಫಿಲಮ್ ಹೇಳಿದ್ಮೇಲೆ ಗೊತ್ತಾಗುತ್ತೆ ರಾಯ ಹ್ಯಾಡ್ ಹಿ ರಿಯಲಿ ಮ್ಯಾರಿಡ್ ನದಿಯಾ ಆರ್ ಇಟ್ಸ್ ಲೈಕ್ ಪ್ಲೇ ಬಾಯಿಶ್ ಅಂತ. ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ ಏನಪ್ಪ ಅಂತ ಅಂದರೆ ಎಲಿಜಬೆತ್. ಸೊ ಎಲಿಜಬೆತ್ ಬಂದ್ಬಿಟ್ಟು ಟಾಪ್ ಗ್ಯಾಂಗ್ಸ್ಟರ್, ಅಂದರೆ ಸಿಟಿಯಲ್ಲೇ ದೊಡ್ಡ ಗ್ಯಾಂಗ್ಸ್ಟರ್ ಯಾರಾಗಿರ್ತಾರೋ ಅವ್ರ ಫ್ಯಾಮಿಲಿಯವರ ಆಗಿರ್ತಾರೆ. ಸೊ ಎಲಿಜಬೆತ್ಗೂ ಮತ್ತು ರಾಯಾಗೂ ಏನು ಕನೆಕ್ಷನ್ನು, ಮತ್ತು ಏನಕ್ಕೆ ಎಲಿಜಬೆತ್ತು ಯಾವಾಗಲೂ ರಾಯನ ಸಾಯಿಸೋಕ್ಕೆ ಟ್ರೈ ಮಾಡ್ತಿರ್ತಾಳೆ ಯಾವುದಾದ್ರೂ ಮುಖಾಂತರ, ಇಲ್ಲಾಂದರೆ ಲೈಕ್ ಎನಿ ಮೀನ್ಸ್. ನೆಕ್ಸ್ಟ್ ಕ್ಯಾರೆಕ್ಟರಿಗೆ ಬರೋದಾದರೆ, ನಾವು ಇಲ್ಲಿ ಗಂಗಾ ಅಂತ ಅಂದ್ಬಿಟ್ಟು ಒಂದು ಕ್ಯಾರೆಕ್ಟರ್ ನೋಡ್ತೀವಿ. ಸೊ ಗಂಗಾ ಬಂದ್ಬಿಟ್ಟು ರಾಯಾಗೆ ಸಪೋರ್ಟಿವ್ ಕ್ಯಾರೆಕ್ಟರು. ಸೊ ಗಂಗಾ ವಿಲ್ ಬಿ ಡ್ರೀಮಿಂಗ್ ಆಫ್ ಸಮಥಿಂಗ್ ಲೈಕ್ ರಾಯ ಹ್ಯಾಸ್ ಟು ಬಿಕಮ್ ಅ ಗ್ಯಾಂಗ್ಸ್ಟರ್, ಅ ಟಾಪ್ ಗ್ಯಾಂಗ್ಸ್ಟರ್ ಇನ್ ಹಿಸ್ ಲೈಕ್ ಸಿಟಿ. ಅಂದರೆ ಎಲ್ಲಿ ಅವನು ಇದಾನೋ ಅಲ್ಲಿ ಅವನು ಟಾಪ್ ಗ್ಯಾಂಗ್ಸ್ಟರ್ ಆಗಬೇಕು ಅಂತ ಅಂದ್ಬಿಟ್ಟು ಯಾವಾಗಲೂ ಡ್ರೀಮ್ ಮಾಡ್ತಿರ್ತಾಳೆ ಗಂಗಾ. ಸೊ ಅದಾದಮೇಲೆ ಇಲ್ಲಿ ಇನ್ನು ಇಬ್ಬರು ಏನಿದಾರೋ
ಹೀರೋಯಿನ್ಸು, ಇಲ್ಲಾಂದರೆ ಇಬ್ಬರು ಹುಡುಗಿರಿದ್ದರು. ಅವ್ರ ಹೆಸರು ಬಂದ್ಬಿಟ್ಟು ರೆಬೆಕಾ ಆ್ಯಂಡ್ ಮೆಲಿಸಾ. ಸೊ ಇವರಿಬ್ಬರು ರಾಯಾಗೆ ಏನಾಗಬೇಕು ಅಂತ ಕರೆಕ್ಟಾಗಿ ನನಗೆ ಟ್ರೈಲರ್ ಮುಖಾಂತರ ಅರ್ಥ ಆಗಿಲ್ಲ. ಬಟ್ ಇವರಿಬ್ಬರೂ ಒಂಥರ ಪ್ಲೇ ಬಾಯಿಶ್ ಟೈಪಲ್ಲೇ ನಮ್ಮ ರಾಯ ನೋಡಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮಗೆ ಪ್ಲೇ ಬಾಯಿಶ್ ಟೈಪ್ ಅಂತ ಅಂದರೆ ಅರ್ಥ ಆಗಿರಬೇಕು. ಸೊ ಅರ್ಥ ಆಗಿಲ್ಲ ಅಂತ ಅಂದರೆ ಚೆಕ್ ಮಾಡಿ ಇಂಟರ್ನೆಟ್ನ. ಸೊ ಇಲ್ಲಿ ನನಗೇನಿಸ್ತು ಅಂತ ಅಂದರೆ ಈ ಫಿಲಮ್ಗೆ ಇವೆಲ್ಲ ಬೇಕಿತ್ತು ಅಂತ. ಅದಾದಮೇಲೆ ಸಿನಿಮಾ ಮೇಕಿಂಗ್ ನೋಡೋದಾದ್ರೆ ಮೇಕಿಂಗ್ ಮಾತ್ರ ಕ್ರೇಜಿಯಾಗಿದೆ. ಯಾವುದೋ ಒಂದು ಹಾಲಿವುಡ್ ಫಿಲಮ್ಮು ನೋಡ್ದಂಗೆ ಅನ್ನಿಸ್ತು. ಇದೊಂದು ಇಂಡಿಯನ್ ಫಿಲಮ್ ಅಲ್ವೇ ಅಲ್ಲ ಅನ್ನಿಸ್ತು. ಅಷ್ಟು ಸೂಪರಾಗಿ ಮೇಕಿಂಗ್ ಮಾಡಿದ್ದಾರೆ. ಆ ವಿಜುವಲೈಸೇಷನ್ನು, ಆಮೇಲೆ ಆ ಸಿಮಿಟ್ರಿ ಹತ್ರ ಹೋಗೋದು, ಅದಾದಮೇಲೆ ಡೈಲಾಗ್ಸು ನಿಮಗೆ ಗೊತ್ತಿರುತ್ತೆ. ನಮ್ಮ ಯಶ್ ಅವರಿದ್ದಾಗ ಡೈಲಾಗ್ಸು ಯಾವ ಥರ ಟಕ್ಕರ್ ಕೊಡೋ ಥರ ಇರುತ್ತೆ ಯಾರಿಗಾದರೂ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನೆಕ್ಸ್ಟು ಏನಪ್ಪ ವಿಷಯ ಅಂತ ಅಂದರೆ, ಈ ಒಂದು ಏನು ಫಿಲಮ್ಮು August 26 ರಿಲೀಸ್ ಆಗ್ತಾಯಿದೆ ಆಲ್ ವರ್ಲ್ಡ್ ವೈಡ್. ಸೊ ನಾನಂತೂ ಸಖತ್ ಕ್ಯೂರಿಯಸ್ ಆಗಿದ್ದೀನಿ ಈ ಫಿಲಮ್ನ ನೋಡೋದಕ್ಕೆ. ನೀವು ಕ್ಯೂರಿಯಸ್ ಆಗಿದ್ದೀರಾ? ಹಾಗಾದರೆ August 26 ಹೋಗಿ ನೋಡಿ ಟಾಕ್ಸಿಕ್ನ, ಆಮೇಲೆ ನಿಮ್ಮ ಅನಿಸಿಕೆ ತಿಳಿಸಿ. ಸೊ ಇದಾಗಿತ್ತು ನನ್ನ ಈ ಟ್ರೈಲರ್ನ ರಿವ್ಯೂ. ಸೊ ಟ್ರೈಲರ್ ನನಗೇನು ಅನಿಸ್ತು ಅಂತ ಅಂದರೆ ಚೆನ್ನಾಗಿತ್ತು, ಸೂಪರಾಗಿತ್ತು. ಬಟ್ ಆ ಸಾಂಗ್ಸು ಅವೆಲ್ಲ ಮುಂಚೆನೇ ಪಬ್ಲಿಷ್ ಮಾಡಿದಲ್ಲ, ಸೊ ಅದಕ್ಕೂ ಇದಕ್ಕೂ ಕೋರಿಲೇಟ್ ಆಯಿತು ಅನ್ನಿಸ್ತು ಈ ಟ್ರೈಲರ್ನ ನೋಡಿದ್ಮೇಲೆ. ಸೊ ಯಾವತ್ತೂ ಅದನ್ನೇ ಹೇಳ್ತಾ ಇರೋದು, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಮುಂದಿನ ಸಲ ಇಷ್ಟೇ ಚೆನ್ನಾಗಿರೋ ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿ ತನಕ ಬಾಯ್.